ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಇದೇ ಬರ್ತಕ್ಕಂಥ 7ನೇ ತಾರೀಕಿನಂದು ಮುಸಲ್ಮಾನ್ ಬಾಂಧವರ ಬಕ್ರೀದ್ ಹಬ್ಬ ಅಂತಕ್ಕಂಥ ಒಂದು ಹಬ್ಬ ಬರ್ತದೆ. ಆ ಹಬ್ಬದ ನಿಮಿತ್ತವಾಗಿ ಭಾರತದ ಕಾನೂನಿನ ಸುವ್ಯವಸ್ಥೆಯಲ್ಲಿ ಗೋಹತ್ಯೆಯನ್ನು ಸ್ಪಷ್ಟವಾಗಿ ನಿಷೇಧಿಸಿದ ಕಾಯ್ದೆ ಕರ್ನಾಟಕದಲ್ಲಿ ಜಾರಿ ಇದೆ. ಕಾನೂನು ಜಾರಿಯಲ್ಲಿದ್ದರೂ ಸಹ ಪ್ರತಿ ವರ್ಷ ನಡೀತಕ್ಕಂಥ ಗೋಹತ್ಯೆ ಇಲ್ಲಿಯವರೆಗೂ ನಿಂತೇ ಇಲ್ಲ. ನಮ್ಮ ಅದೆಷ್ಟೋ ಜನ ಕರ್ನಾಟಕ ಭಾರತದ ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳದ ಕಾರ್ಯಕರ್ತರು ಗೋಹತ್ಯೆಯ ಸಲುವಾಗಿ ಅವರವರ ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥ ಉದಾಹರಣೆಗಳು ಸಾವಿರಾರಿದ್ದಾವೆ. ಅಂಥದ್ರಲ್ಲಿ ನಮ್ಮ ಕಾನೂನಿನ ಸುವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಸಮಾಜದ ಹಿತಕ್ಕಾಗಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಪೊಲೀಸ್ ಇಲಾಖೆಯವರಿಗೆ ಈ ಮೂಲಕ ನಮ್ಮ ಕಡೆಯಿಂದ ಕೇಳಿಕೊಳ್ಳೋದು ಒಂದೇ, ದಯವಿಟ್ಟು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ನಂಬಿಕೆ ಇದೆ, ನಾವು ಗೋವನ್ನು ತಾಯಿಗೆ ಹೋಲಿಸ್ತೇವೆ, ನಮ್ಮ ಹೆತ್ತಿರ್ತಕ್ಕಂಥ ತಾಯಿ ಬೇರೆಯಲ್ಲ, ನಮ್ಮ ಗೋಮಾತೆ ಬೇರೆಯಲ್ಲ ಅಂತಕ್ಕಂಥ ಒಂದು ನಂಬಿಕೆ ನಮ್ಮಲ್ಲಿದೆ. ಆ ಒಂದು ಗೋಮಾತೆಯ ರಕ್ಷಣೆಯನ್ನ ನಿಮ್ಮ ಒಂದು ನೇತೃತ್ವದಲ್ಲಿ ಒಂದು ಚಾಲಕರ ಆ ಒಂದು ಪ್ರತಿಯೊಂದು ಯಾವ ಉದ್ದೇಶಕ್ಕಾಗಿ ಸಹ ಆ ಗಾಡಿಗಳಲ್ಲಿ ಆಕಳನ್ನು ಹೇರ್ತಿದ್ದಾರೆ, ನೀವು ದಯವಿಟ್ಟು ಪೊಲೀಸ್ ಇಲಾಖೆಯವರು ಒಂದು ಹೆಜ್ಜೆಯನ್ನು ಮುಂದಿಡೋದ್ರ ಮುಖಾಂತರ ಚೆಕ್ ಪೋಸ್ಟ್ಗಳನ್ನ ನಿರ್ಮಿಸುವುದರಿಂದ ಆಗಿರ್ಬೋದು, ಇನ್ನೊಂದು ರೀತಿಯಿಂದ ಆಗಿರ್ಬೋದು, ಆ ಯಾವ ಉದ್ದೇಶಕ್ಕಾಗಿ ಯಾವುದೇ ಒಂದು ಉದ್ದೇಶ ಆಗಿರಲಿ, ನಮ್ಮ ಕೇಂದ್ರೀಯ ಯೋಜನೆ ಆಗಿದೆ ಇದಾಗಲೇ ಆ ಒಂದು ಗಾಡಿಗಳಲ್ಲಿ ಬರುವ 7ನೇ ತಾರೀಕಿನವರೆಗೂ ಸಂಪೂರ್ಣವಾಗಿ ಆಕಳನ್ನು ಇರುವುದನ್ನು ನಿಷೇಧಿಸಲಾಗಿದೆ. ದಯವಿಟ್ಟು ನಿಮಗೆ ಈ ಮೂಲಕ ನಾನು ಕೇಳ್ಕೊಳ್ತೇನೆ, ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹುಕ್ಕೇರಿ ಪ್ರಖಂಡ ಮಾನ್ಯ CPI ಸಾಹೇಬರಿಗೆ ಕೇಳಿಕೊಳ್ಳುವುದೇನೆಂದರೆ, ಹುಕ್ಕೇರಿ ತಾಲೂಕಾದ್ಯಂತ ಅಕ್ರಮ ಗೋಸಾಗಾಟನೆ ತಡೆಯುವ ಕುರಿತು ಬರುವ ತಿಂಗಳು ಜೂನ್ 7ರಂದು ಬಕ್ರೀದ್ ಹಬ್ಬ ಇರುತ್ತದೆ. ಹುಕ್ಕೇರಿ ತಾಲೂಕಾದ್ಯಂತ ಹಾಗೂ ಸುತ್ತಮುತ್ತ ಅಕ್ರಮವಾಗಿ ಗೋಗಳನ್ನು ಕಸಾಯಿಖಾನೆಯಲ್ಲಿ ಸಂಗ್ರಹಿಸುತ್ತಿದ್ದು ಕಂಡು ಬಂದಿದ್ದು, ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಕಾನೂನು ಇದ್ದರೂ ಕೂಡ ಗೋಸಾಗಾಟ, ನಿರಂತರ ಹಿಂಸೆ, ಹತ್ಯೆ ನಡೆಯುತ್ತಿರುವುದು ಇದು ಖಂಡನೀಯ. ತಕ್ಷಣ ಕಾನೂನು ರೀತಿಯ ಕ್ರಮಗಳನ್ನು ಕೈಗೊಂಡು ಗೋಗಳ ರಕ್ಷಣೆ ಮಾಡಬೇಕೆಂದು ಈ ಮೂಲಕ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ದುರ್ಗಾವಾಹಿನಿಯ ಹುಕ್ಕೇರಿ ಪ್ರಖಂಡದ ವತಿಯಿಂದ ನಾವು ಕೇಳಿಕೊಳ್ತೇವೆ. ದಯವಿಟ್ಟು ಈ ಒಂದು ವಿನಂತಿಯನ್ನು ತಾವು ಸ್ವೀಕರಿಸಿಕೊಳ್ಳಿ.